ಸುಪ್ರೀಂ ಕೋರ್ಟ್ ಅನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರವು ಯಾವ ಅಡಿಯಲ್ಲಿದೆ? This is just Article 143, which consult the President, Supreme Court, which consult the President to consult the power of President to consult the Supreme Court is under Article 143. Okay. ಭಾರತ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರ ಯಾರ ಹತ್ತಿರ ಇದೆ? ರಾಜ್ಯ ಸರ್ಕಾರಕ್ಕಿಲ್ಲ, ಪ್ರಧಾನಮಂತ್ರಿ ಒಬ್ಬರಿಗೆ ಅಲ್ಲ, ರಾಷ್ಟ್ರಪತಿ ಒಬ್ಬರಿಗೆ ಅಲ್ಲ, ಇದು ಸಂಸತ್ತಿಗಿದೆ. ಭಾರತೀಯ ಸ್ವತಂತ್ರ ಕಾಯ್ದೆಯ ಬ್ರಿಟಿಷ್ ದೊರೆಗಳಿಂದ ರಾಜ್ಯ ಸಮ್ಮತಿಯನ್ನು ಯಾವಾಗ ಪಡೆಯಿತು? ಇದು ನೋಡ್ರಿ 1947 ಅಂತ ಗೊತ್ತು, ಬಟ್ July 1947, that is 18th July 1947 is the right answer. Directive principles ಎಲ್ಲಿ ಬರ್ತಾವೆ? ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಸ್ಟಾರ್ಟ್ಸ್ ಫ್ರಮ್ 36 to 51. ಓಕೆ. ಮತದಾನ ಹಕ್ಕು ಚಲಾಯಿಸುವ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಯಾವ ತಿದ್ದುಪಡಿ ನಡೆಸಲಾಯಿತು? 61ನೇ ತಿದ್ದುಪಡಿ, 61st amendment of the constitution, which is related to reduction of age from 21 to 18 for election. ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಮಂಡಿಸಿದವರು ಯಾರು? The objective resolution was moved by whom? 29th is Jawaharlal Nehru. 371A ವಿಧಿಯು ಯಾವ ರಾಜ್ಯಕ್ಕೆ ವಿಶೇಷ ಅವಕಾಶವನ್ನು ವಿಧಿಸುತ್ತದೆ? These are related to sister states. Those are nothing but Nagaland. Okay. Right to privacy is contained in Article 21. Okay. ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರವು ಯಾವ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ? ಈ ವಿಧಿ 331 contains Supreme Court. Okay, 331. Next, ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಈ ಕೆಳಗಿನವರಲ್ಲಿ ಯಾರು ಫ್ರೀ ಇಂಡಿಯನ್ ಲೀಜನ್ ಎಂಬ ಸೈನ್ಯವನ್ನು ಬೆಳೆಸಿದರು? ಫ್ರೀ ಇಂಡಿಯನ್ ಲೀಜನ್ ಬೆಳೆಸಿದವರು ಸುಭಾಷ್ ಚಂದ್ರ ಬೋಸ್ ಅವರು. ಸಂವಿಧಾನ ಯಾವ ಪರಿಚ್ಛೇದವನ್ನು ಗ್ರಾಮ ಸಭೆಗೆ? ಗ್ರಾಮ ಸಭೆ ಟೋಟಲ್ ಪಂಚಾಯತ್ ಸ್ಟಾರ್ಟ್ ಫ್ರಮ್ 243. ಇಲ್ಲಿ ಗ್ರಾಮ ಸಭೆ ಅಂತ ಪರ್ಟಿಕ್ಯುಲರ್ ಆಗಿ ಕೇಳಿದಾನೆ. ಇದು 243 ಅಪ್ ಟು 243 ಮಟ್ಟ ಬರುತ್ತೆ. ಗ್ರಾಮ ಪಂಚಾಯತಿಗೆ ರಿಲೇಟೆಡ್ ಅಪ್ ಟು 243 ಬರುತ್ತೆ. ಇಲ್ಲಿ ಪರ್ಟಿಕ್ಯುಲರ್ಲಿ ಗ್ರಾಮ ಸಭೆಗೆ ಕೇಳಿರೋದ್ರಿಂದ ದಿಸ್ ಇಸ್ 243B. ಸರ್ದಾರ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ 1931ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನಕ್ಕಾಗಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಇದರ ಮೂಲ ನಿರ್ಣಯವನ್ನು ರಚಿಸಿದವರು ಪಂಡಿತ್ ಜವಾಹರ್ಲಾಲ್ ನೆಹರು. ಈ ಕೆಳಗಿನ ಚಳುವಳಿಯಲ್ಲಿ ಯಾವುದರ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ವಿಭಜನೆಯಾಗಿ ಮಧ್ಯಗಾಮಿ ಮತ್ತು ಉಗ್ರಗಾಮಿಗಳ ಹೊರಮುಖಕ್ಕೆ ಕಾರಣವಾಯಿತು ಅಂದ್ರೆ ಸ್ವದೇಶಿ ಚಳುವಳಿಯಿಂದ ಇದು ಸ್ಟಾರ್ಟ್ ಆಗುತ್ತೆ. ಸ್ವದೇಶಿ ಮೂವ್ಮೆಂಟ್ ಇಂದ ಮಧ್ಯಗಾಮಿ ಮತ್ತು ಉಗ್ರಗಾಮಿಗಳ ಅಂತ ಹೇಳಿ ಸ್ಟಾರ್ಟ್ ಆಗುತ್ತೆ. ರೌಲತ್ ಕಾಯ್ದೆ ಸ್ಟಾರ್ಟ್ ಆದಾಗ ವೈಸರಾಯರು ಯಾರಂತ ಕೇಳಿದ್ರು. ಸೊ ರೌಲತ್ ಕಾಯ್ದೆ ಸ್ಟಾರ್ಟ್ ಆದಾಗ ವೈಸರಾಯ ಇದ್ದವರು ಲಾರ್ಡ್ಸ್ ಚೆಮ್ಸ್ಫೋರ್ಡ್. ಓಕೆ. ಕೆಳಗಿನವರಲ್ಲಿ ಯಾರು ಕೆಂಪುಕೋಟೆ ವಿಚಾರಣೆಯ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಕೈದಿಗಳನ್ನು ರಕ್ಷಿಸಿದರು ಅಂತ ಕೇಳಿದರೆ ಇಲ್ಲಿ ಕೈಲಾಸನಾಥ್ ಕಟ್ಜು ಅವರು ಹೆಲ್ಪ್ ಮಾಡ್ತಾರೆ. ಓಕೆ. ಈ ಕೆಳಗಿನ ಯಾವ ಸಂಸ್ಥೆಗಳನ್ನು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಸ್ಥಾಪಿಸಿದರು? ಬಹಿಷ್ಕೃತ ಹಿತಕರಣಿ ಸಭೆ ಅವರೇ ಸ್ಥಾಪನೆ ಮಾಡಿರೋದು. ಸ್ವತಂತ್ರ ಕಾರ್ಮಿಕ ಪಕ್ಷ ಅಲ್ಸೋ ಅವರೇ ಸ್ಥಾಪನೆ ಮಾಡಿರೋದು. ಇದು ಕೂಡ ಅವರೇ ಸ್ಥಾಪನೆ ಮಾಡಿರೋದು. ಸೊ ಟೋಟಲ್ ಆಗಿ ಇವುಗಳಲ್ಲಿ ಎಲ್ಲವೂ. ಭಾರತೀಯ ಸ್ವತಂತ್ರ ಹೋರಾಟದ ಉಲ್ಲೇಖದಲ್ಲಿ ಉಷಾ ಮೆಹ್ತಾ ಅವರು ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ದರು? ಉಷಾ ಮೆಹ್ತಾ ಇವರು ರೇಡಿಯೋ ಕಾಂಗ್ರೆಸ್ ರೇಡಿಯೋ ಅಲ್ಲಿ ರನ್ನಿಂಗ್ ಎ ಸೀಕ್ರೆಟ್ ಕಾಂಗ್ರೆಸ್ ರೇಡಿಯೋ, ಇದರಲ್ಲಿ ಇವರು ಪಾರ್ಟ್ ಇದೆ. ಓಕೆ. ಕೆಳಗಿನವುಗಳಲ್ಲಿ ಯಾರನ್ನು ಕರ್ನಾಟಕ ಖಾದಿ ಭಗೀರಥ ಅಂತ ಕರೀತಾರೆ? ನಮ್ಮ ಸಿಂಹ, ಗಂಗಾಧರ್ ರಾವ್, ಬಾಲಕೃಷ್ಣ ದೇಶಪಾಂಡೆ ಅವರು. ಓಕೆ. ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮನವರು ಶಿಗ್ಗಾಂವ್, ಹಾವೇರಿ ಜಿಲ್ಲೆ ಶಿಗ್ಗಾಂವ್ ಅವರು. ತಾಲೂಕು ನೋಡ್ರಿ, ಹಾವೇರಿ ಜಿಲ್ಲೆನ ಕೊಟ್ಟಾರೆ, ತಾಲೂಕನ್ನು ಕೊಟ್ಟರೆ. ಸೊ ಇಲ್ಲಿ ಕೇಳಿರೋ ತಾಲೂಕು ಆನ್ಸರ್ ಇಸ್ ಶಿಗ್ಗಾಂವ್.
ಅಕ್ಟೋಬರ್ 1824 ಕಿತ್ತೂರು ರಾಣಿ ಚೆನ್ನಮ್ಮಳ ಪಡೆಗಳು ಯಾವ ಬ್ರಿಟಿಷ್ ಕಲೆಕ್ಟರ್ನ ಕೊಂದರು? ಸೊ ಇಲ್ಲಿ ಇದಕ್ಕೆ ರಿಲೇಟೆಡ್ ಸಂಗೊಳ್ಳಿ ರಾಯಣ್ಣ ಮೂವಿನೇ ಇದೆ ಕನ್ನಡದಲ್ಲಿ, ಅಲ್ಲೇ ಹೇಳ್ತಾರೆ. ಫೇತ್ ಥ್ಯಾಕರೆ ಅನ್ನೋ ಒಂದು ಡೈಲಾಗ್ ಕೂಡ ಇದೆ. ಸೊ ನಮ್ಮ ಆನ್ಸರ್ ಇಲ್ಲಿ ಒಂದು ಸೈಂಟ್ ಜಾನ್ ಥ್ಯಾಕರೆ. ಈ ಕೆಳಗಿನ ವೈಸರಾಯ್ಗಳಲ್ಲಿ 1878ರ ದೇಶೀಯ ಪತ್ರಿಕಾ ಕಾಯ್ದೆ ರದ್ದುಗೊಳಿಸಿದವರು ಯಾರಂದ್ರೆ ಲಾರ್ಡ್ ರಿಪ್ಪನ್. ಇವ್ರೇನ್ ಮಾಡ್ತಾರೆ, ಇದು ಪತ್ರಿಕಾ ಕಾಯ್ದೆ ರದ್ದುಗೊಳಿಸ್ತಾರೆ. ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದ ಎಲ್ಲರಿಗೂ ಗೊತ್ತಿರೋ ವಿಷಯ ಸುಭಾಷ್ ಚಂದ್ರ ಬೋಸ್ ಅವರು. ಇಲ್ಲಿ ನೋಡ್ರಿ 31 ಇಂದ 29 ಬಂದೈತೆ. ಟು 2 ಡಿಫರೆನ್ಸ್ ಇಸ್ 2 ಹಿಯರ್, ಡಿಫರೆನ್ಸ್ ಇಸ್ 5, ಅಗೇನ್ ಹಿಯರ್ ಇಟ್ ಇಸ್ 2, ಅಗೇನ್ ಇಟ್ ಇಸ್ 5, ಅಗೇನ್ ಇಟ್ ಮಸ್ಟ್ ಬಿ 2, ದಟ್ ಇಸ್ ನಥಿಂಗ್ ಬಟ್ 15. ಓಕೆ. ಈಚಲು ಮರದ ಚಳುವಳಿ ಟೊಡ್ಡಿ ಟ್ರೀ ಮೂವ್ಮೆಂಟ್ ಕೇಂದ್ರ ಬಿಂದು ನಮ್ಮ ಚಿತ್ರದುರ್ಗದ ತರವನೂರು. ನೋಡ್ರಿ, ಟುಡೇ ಇಸ್ ಮಂಡೇ ಅಂದ್ರೆ ಇವತ್ತು ಮಂಡೇ ಇದೆ. 61 ದಿನಗಳ ನಂತರ ಅಂತ ಕೇಳಿದ್ದಾರೆ. ಸೊ ಆಲ್ಮೋಸ್ಟ್ 8 ವೀಕ್ಸ್. ಓಕೆ, 8 ವೀಕ್ಸ್ ಆದ್ಮೇಲೆ ಯಾವ ದಿನ ಬರುತ್ತೆ ಅಂತ ಕೇಳಿದ್ದಾರೆ. 7 ಈಚ್ ಹಾಕೊಂಡು ಹೋದ್ರೆ ಸಾಟರ್ಡೆ ಬರುತ್ತೆ. ಸೇಮ್ ಡೇ ಅಂದ್ರೆ ಫ್ರೈಡೆ ಬರುತ್ತೆ. ಫ್ರೈಡೆ ಹಿಂದಿನ ದಿನ ಸಾಟರ್ಡೆ. ಸೊ 61 ದಿನ ನಂತರ ಮಂಗಳವಾರ ಬರುತ್ತೆ. ಓಕೆ, 7 ದಿನ ಆಡ್ ಮಾಡ್ಕೊಂಡು ಹೋಗ್ತಾ ಇರಿ, ಗೊತ್ತಾಗುತ್ತೆ ಅಲ್ಲಿ. ಒಬ್ಬ ಹಣ್ಣು ಮಾರಾಟಗಾರನ ಹತ್ತಿರ ಕೆಲವು ಸೇಬುಗಳಿವೆ. ಅವನು 40% ಸೇಬುಗಳನ್ನು ಮಾರ್ತಾನೆ. ಅವನ ಹತ್ತಿರ ಇನ್ನೂ 420 ಸೇಬುಗಳು ಉಳಿದಿವೆ. ಹಾಗಾದ್ರೆ ಮೂಲತಃ ಅವನ ಹತ್ತಿರ ಎಷ್ಟು ಸೇಬುಗಳು ಇದ್ದವು ಅಂತ ಕೇಳುತ್ತೆ. ನೋಡ್ರಿ, ಆಲ್ರೆಡಿ ಬರೀ ಅವ್ನು ಮಾರಿರೋದೆಷ್ಟು? 40% ಮಾರನ್. ಓಕೆ, ಇನ್ನು ರಿಮೈನಿಂಗ್ ಎಷ್ಟು ಪರ್ಸೆಂಟ್ ಹೋಯ್ತು? ಉಳಿದಿರೋದೆಷ್ಟು? 60% ಉಳಿದವು. 60%ಗೆ 420 ಅಂತ ಆದ್ರೆ ಸೊ 40%ಗೆ ಎಷ್ಟಾಗುತ್ತೆ? ಈ ತರ ಮಾಡ್ಬೋದು. 40 ಇಂಟು 40 ಡಿವೈಡೆಡ್ 420 ಇಂಟು 40 ಬೈ 60. 0 ಕ್ಯಾನ್ಸಲ್, 6 1 6 7. ಸೊ 280 ಇಲ್ಲಿ ಬರುತ್ತೆ. 280 ಮೀನ್ಸ್ ಸೆಲ್ ಮಾಡಿರೋದು 280, ಇರೋದು 420. ಸೊ ಟೋಟಲ್ 700. ಯಾವ ಪದವು ಇತರ ಪದಗಳಲ್ಲಿ ಸೇರುವುದಿಲ್ಲ? ಇಲ್ಲಿ ಇಂಚ್, ಔನ್ಸ್, ಸೆಂಟಿಮೀಟರ್, ಮಾರ್ ಇವೆಲ್ಲ ನೋಡ್ರಿ. ಮೀಟರ್ ಸೆಂಟಿಮೀಟರ್ ಮಾರ್ ಇಲ್ಲ ಮೀಟರ್ ಒಳಗೆ ಬರ್ತಾವ. ಅಂದ್ರೆ ಡಿಸ್ಟೆನ್ಸ್. ಔನ್ಸ್ ಈಸ್ ಅ ವೇಟ್, ರಿಲೇಟೆಡ್ ಟು ವೇಟ್. ಸೊ ಇಟ್ ಈಸ್ ನಾಟ್ ರಿಲೇಟೆಡ್ these things. Okay, find a positive number which when increased by 17 is equal to 60 times the reciprocal of the number. When you take 3, if you increase this by 17, then it will becomes the same answer. P ಮತ್ತು Q ನ ಸರಾಸರಿ ಮಾಸಿಕ ಆದಾಯ 5050 ಮತ್ತು Q ನ R ನ ಸರಾಸರಿ ಮಾಸಿಕ ಆದಾಯ 6250 ಹಾಗೂ P ಮತ್ತು Q ನ ಸರಾಸರಿ ಮಾಸಿಕ ಆದಾಯ 5200. ನೋಡ್ರಿ, P ಮತ್ತು Q ಇಬ್ಬರು ಸೇರಿ 5050. Q ಮತ್ತು R ಎಷ್ಟು? 6250. P ಮತ್ತು R 5200. ಸೊ ರಿಲೇಷನ್ ತೆಗೆದಾಗ P ದ ಮಾಸಿಕ ಆದಾಯ 4000 ಬರುತ್ತೆ. ಏಳು ಪುರುಷರು ಮತ್ತು 6 ಮಹಿಳೆಯರ ಗುಂಪಿನಿಂದ ಒಂದು ಸಮಿತಿಯನ್ನು ರಚಿಸಲು 5 ವ್ಯಕ್ತಿಗಳನ್ನು ಆಯ್ಕೆ ಹೇಗೆ ಮಾಡಬೇಕು? ಅಂದರೆ ಸಮಿತಿಯಲ್ಲಿ ಕನಿಷ್ಠ 3 ಪುರುಷರು ಇರಬೇಕು. ಇದನ್ನ ಎಷ್ಟು ರೀತಿಯಲ್ಲಿ ಮಾಡಬಹುದು? ಸೊ ನೀವು ಇದು ಇಂಟರ್ಪೋಲೇಷನ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ 756 ಆನ್ಸರ್. ಓಕೆ, ಆರು ಗಂಟೆಗಳು ಒಟ್ಟಿಗೆ ಶಬ್ದ ಮಾಡಲು ಪ್ರಾರಂಭಿಸುತ್ತವೆ. ಕ್ರಮವಾಗಿ 2, 4, 6, 8, 10 ಮತ್ತು 12 ಸೆಕೆಂಡ್ಗಳ ಮಧ್ಯಂತರದಲ್ಲಿ ಶಬ್ದ ಮಾಡುತ್ತವೆ. 30 ನಿಮಿಷಗಳಲ್ಲಿ ಎಷ್ಟು ಬಾರಿ ಒಟ್ಟಿಗೆ ಶಬ್ದ ಮಾಡುತ್ತವೆ ಅಂತ ಕೇಳಿದ್ದಾರೆ. ಓಕೆ, 2 ನಿಮಿಷಕ್ಕೆ ಒಂದೊಂದ್ಸಲ 6 ಹಂಗ್ ಮಾಡ್ತಾ ಬಂದ್ರೆ ಟೋಟಲ್ 0th ಸೆಕೆಂಡ್ ಹಿಡ್ಕೊಂಡು ಸ್ಟಾರ್ಟ್ ಮಾಡ್ಬೇಕು. ಸೊ ಅಲ್ಲಿಗೆ ಎಷ್ಟಾಗುತ್ತೆ? 16 ಟೈಮ್ಸ್ ಆಗುತ್ತೆ. ಒಂದೇ ಸ್ಥಿರ ದರದಲ್ಲಿ ಚಾಲನೆಯಲ್ಲಿರುವ 6 ಒಂದೇ ರೀತಿಯ ಯಂತ್ರಗಳು ಪ್ರತಿ ನಿಮಿಷಕ್ಕೆ ಒಟ್ಟು 270 ಬಾಟಲಿಗಳನ್ನು ಉತ್ಪಾದಿಸಬಹುದು. ಇದೇ ದರದಲ್ಲಿ 10 ಯಂತ್ರಗಳು 4 ನಿಮಿಷಗಳ ಎಷ್ಟು ಬಾಟಲಿಗಳನ್ನು ಉತ್ಪಾದಿಸಬಹುದು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಅದಕ್ಕೆ ನೋಡ್ರಿ, 6 ಮಷೀನ್ ಅದಾವ, 270 ಬಾಟ್ಲಿ ಪ್ರೊಡ್ಯೂಸ್ ಮಾಡತ್ತಾವ. ಸೊ ಇದೇ 6 ಮಷೀನ್ 4 ಮಿನಿಟ್ಸ್ಗೆ ಎಷ್ಟು ಮಾಡ್ತಾವ? 4 ಮಿನಿಟ್ಸ್. ಇದು ಪರ್ ಮಿನಿಟ್ ಇದೆ. ಓಕೆ, 4 ಮಿನಿಟ್ಸ್ಗೆ ಎಷ್ಟು ಮಾಡ್ತಾವ ಚೆಕ್ ಮಾಡ್ಕೋರಿ. ಸೊ 270 ಇಂಟು 4. ಸೊ 7 28 ಇದರಲ್ಲಿ 8 1080 ಬಾಟಲ್ಸ್ ಪ್ರೊಡ್ಯೂಸ್ ಮಾಡ್ತಾವ. ಕರೆಕ್ಟ್? 1080 ಬಾಟಲ್ಸ್. ದಿಸ್ ಈಸ್ ಫಾರ್ 4 ಮಿನಿಟ್ಸ್ 6 ಮಷೀನ್ಸ್.
6 ಮಷೀನ್ 4 ನಿಮಿಷಕ್ಕೆ 1080 ಬಾಟಲ್ಸ್ ಪ್ರೊಡ್ಯೂಸ್ ಮಾಡಿದ್ರೆ 10 ಮಷೀನ್ ಸೇಮ್ 4 ಮಿನಿಟ್ಸ್ ಎಷ್ಟು ಬಾಟಲ್? ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. 6 sorry 1080 into 10 divided by 6 we'll get 1800. Okay. ನೆಕ್ಸ್ಟ್, ಚೌಕದ ಬದಿಯನ್ನು ಅಳೆಯುವಾಗ 2% ನಷ್ಟು ಹೆಚ್ಚಿನ ದೋಷವನ್ನು ಮಾಡಲಾಗಿದೆ. ಹಾಗಾದ್ರೆ ಚದರ ಲೆಕ್ಕಾಚಾರ ಪ್ರದೇಶದಲ್ಲಿ ದೋಷದ ಶೇಕಡಾವಾರು ಲೆಕ್ಕಾಚಾರ ಎಷ್ಟು ಅಂತ ಕೇಳಿದ್ರೆ, ಸೈಡ್ 2% ಜಾಸ್ತಿ ಮಾಡತ್ತಾರ ಅಂದ್ರೆ ಸೈಡ್ ಇಂಟು ಸೈಡ್ಗೆ, ಸೊ ಟೋಟಲ್ 4.04% ಆಗುತ್ತೆ. ಓಕೆ. ನೆಕ್ಸ್ಟ್, ಅರ್ಥಶಾಸ್ತ್ರದಲ್ಲಿ GDP ಅಂದ್ರೆ ರಿಪೀಟೆಡ್ ಕ್ವಶನ್, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಆನ್ಸರ್ ಇಸ್ ದಿಸ್. ಎಷ್ಟು ಮಾರಾಟ ಕೇಸುಗಳು ಅಂದ್ರೆ ಟೋಟಲ್ 13 ಅದಾವ. ಓಕೆ. ಸೈಬರ್ ಅಪರಾಧಗಳನ್ನು ವರದಿ ಮಾಡಲು ಕೆಳಗಿನ ಯಾವ ಸಹಾಯವಾಣಿ ಇದೆ ಅಂದ್ರೆ 1930. ಓಕೆ. ನೋಡ್ರಿ, ಎ ಮತ್ತು ಬಿ 2 ಪರೀಕ್ಷಾ ಕೊಠಡಿಗಳು, 10 ವಿದ್ಯಾರ್ಥಿ. ನೋಡ್ರಿ, 2 ರೂಮ್ ಅದಾವ. ರೂಮ್ ಎ, ರೂಮ್ ಬಿ. ಏನ್ ಕೊಟ್ಟರಂದ ಕಂಡೀಷನ್, ರೂಮ್ ಎ ಅದಂದು 10 ಹುಡುಗರು ಈ ಕಡೆ ಕಳಿಸಿದ್ರ 2ರೊಳಗೆ ಈಕ್ವಲ್ ಆತಾವ ಹುಡುಗರ ಸಂಖ್ಯೆ. 20 ಹುಡುಗರ್ನ ಇದು ಈ ಕಡೆ ಸೈಡ್ ಕಳಿಸಿದ್ರ, ಓಕೆ. 20 ಹುಡುಗರ್ನ ಈ ಸೈಡ್ ಕಳಿಸಿದ್ರ ಇದು ಹಾಫ್ ಇರುತ್ತೆ, ಇದು 1 ಟೈಮ್ ಇರುತ್ತೆ. ಅಂಕತ ನಂಬರ್ ಯಾವ್ದಂತ ಕೇಳತ್ತ. ಸೊ 100 ತಗೊಳ್ರಿ. 100 ಅಂತ ತಗೊಂಡ್ರ 10 ಜನ ಈ ಕಡೆ ಕಳಿಸಿದ್ರೆ ಎಷ್ಟಾಗುತ್ತಾ? ಸರಿ, 100 ಅಂತ ತಗೊಂಡ್ರ 10 ಜನ ಈ ಕಡೆ ಕಳಿಸಿದ್ರೆ ಎಷ್ಟಾಗುತ್ತಾ? 180 ಅಂತ ಅನ್ಕೊಡ್ರಿ. ಓಕೆ, 180. 10 ಜನ ಈ ಕಡೆ ಕಳಿಸಿದ್ರೆ ಎಷ್ಟಾಗುತ್ತಾ? 10 ಜನ ಈ ಕಡೆ ಕಳಿಸಿದ್ರೆ 90 ಆಗುತ್ತೆ. ಕರೆಕ್ಟಾ? ಸೊ ಈ ಕಡೆಯಿಂದ 20 ಜನ ಕಳಿಸಿದ್ರೆ ಮುಂಚೆ 80 ಇತ್ತು, ಈ ಕಡೆ ಮುಂಚೆ ಈ ಕಡೆ 100 ಇತ್ತು. ಸೊ 20 ಮೆಂಬರ್ಸ್ ಈ ಕಡೆಯಿಂದ ಈ ಕಡೆ ಕಳಿಸಿದ್ರೆ ಈ ಕಡೆ 120 ಆಗುತ್ತೆ, ಈ ಕಡೆ 60 ಆಗುತ್ತೆ. ಸೊ ಡಬಲ್ ಆಯ್ತಾ, ಈ ಕಡೆ ಈಕ್ವಲ್ ಆಯ್ತು, ಇದು ಡಬಲ್ ಆಯ್ತು. ಸೊ ಆನ್ಸರ್ 100. ಪುಸ್ತಕವಾಗಿ ನಂತರ ಪ್ರಕಟವಾದ ಪ್ರಸಿದ್ಧ ಭಾಷಣ ಅನಿಲೇಷನ್ ಆಫ್ ದ ಕಾಸ್ಟ್ ಬರೆದವರು ಯಾರು ಅಂತ ಕೇಳಿದ್ದಾರೆ. ಇದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಕೆಳಗಿನ ಯಾವ ಪ್ರಾಧಿಕಾರವು ದೇಶದಲ್ಲಿ ವಿಮಾ ಕ್ಷೇತ್ರವನ್ನು ನಿಯಂತ್ರಿಸುತ್ತದೆ? ವಿಮಾ ಆಲ್ಮೋಸ್ಟ್ ಅಲ್ಲೆಲ್ಲಾನು IRDAI ಇಂದ ಕಂಟ್ರೋಲ್ ಆಗುತ್ತೆ. ಮಾಹಿತಿ ಹಕ್ಕು ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು? ಇದು 2005 ಬರುತ್ತೆ. ಓಕೆ. 60. DSLR ಅಂದ್ರೆ ಏನು ಸರ್? ಇಟ್ ಇಸ್ ನಥಿಂಗ್ ಬಟ್ ಡಿಜಿಟಲ್ ಸಿಂಗಲ್ ರಿಫ್ಲೆಕ್ಸ್ ಲೆನ್ಸ್ ರಿಫ್ಲೆಕ್ಸ್. ಓಕೆ. ನೆಕ್ಸ್ಟ್, ಈ ಪರೀಕ್ಷೆಗೆ ಕನಿಷ್ಠ ಅರ್ಹತೆಗಳ ಒಂದಾಗಿ ಸೂಚಿಸಲು ರಿನ್ನೆ ಪರೀಕ್ಷೆ ಇದಕ್ಕೆ ಸಂಬಂಧಿಸಿದೆ. ರಿನ್ನೆ ಇಸ್ ರಿಲೇಟೆಡ್ ಟು ಹಿಯರಿಂಗ್, ಅಂದ್ರೆ ಶ್ರವಣಕ್ಕೆ ಸಂಬಂಧಪಟ್ಟ. ಕೆಳಗಿನ ಯಾವುದು ಇನ್ನೂ ಮಹಿಳೆಯನ್ನು ಸರ್ಕಾರದ ಮುಖ್ಯಸ್ಥನ ಆಯ್ಕೆ ಮಾಡಿಲ್ಲ? ಸೋ ಕಾಲ್ಡ್ ಯುನೈಟೆಡ್ ಸ್ಟೇಟ್ಸ್ ಇದುವರೆಗೂ ಲೀಡರ್ ಆಗಿಲ್ಲ ಹೆಣ್ಮಕ್ಳು. ಓಕೆ. ನೆಕ್ಸ್ಟ್, ಇತ್ತೀಚೆಗೆ ಮುಕ್ತಾಯಗೊಂಡ ಆಸ್ಟ್ರೇಲಿಯನ್ ಓಪನ್ 2024 ಚಾಂಪಿಯನ್ಸ್ ರೋಹನ್ ಬೋಪಣ್ಣ ಅವರು ಮ್ಯಾಥ್ಯೂ ಎಬ್ಡೆನ್ ಅವ್ರ ಜೊತೆಗೆ ಆಡಿ ಡಬಲ್ಸ್ ಆಡಿರ್ತಾರೆ. ಓಕೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವ್ದು ಮೂಲಭೂತ ಹಕ್ಕು? ಎಲ್ಲವೂ ಮೂಲಭೂತ ಹಕ್ಕುಗಳೇ ಇಲ್ಲಿ. ಓಕೆ, ಆಲ್ ಆರ್ ರಿಲೇಟೆಡ್ ಟು ಮೂಲಭೂತ ಹಕ್ಕು. ಪ್ರಸ್ತುತ ಎಷ್ಟದಾವ ಕೇಂದ್ರಾಡಳಿತ ಪ್ರದೇಶ? ಯೂನಿಯನ್ ಟೆರಿಟರೀಸ್ ಆರ್ 8 ನಾವು. ಭಾರತದ ಸಂವಿಧಾನದಲ್ಲಿ ಪೀಠಿಕೆಯಲ್ಲಿ ಭಾರತೀಯ ಸಂವಿಧಾನವು ತನ್ನ ಎಲ್ಲಾ ನಾಗರಿಕರಿಗೆ ಯಾವ ಸ್ವಾತಂತ್ರ್ಯವನ್ನು ಪಡೆಯಲು ಆಶ್ರಮಿಸುತ್ತದೆ? ಸೊ ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಅಂಡ್ ವರ್ಷಿಪ್ ಎಲ್ಲ ಇದೆ. ಸೊ ಟೋಟಲ್ ಇವುಗಳಲ್ಲಿ ಎಲ್ಲವೂ. ನೆಕ್ಸ್ಟ್, ಸೊ ಇದು ನೋಡ್ರಿ, JN is related to COVID actually. ಇವುಗಳಲ್ಲಿ ಯಾವುದೂ ಅಲ್ಲ.
ಒಂದು ನಗರದಲ್ಲಿ ಪೊಲೀಸ್ ಮತ್ತು ನಾಗರಿಕರ ಅನುಪಾತ 3:11 ನೋಡ್ರಿ, ಸಿಂಪಲ್ ಕ್ವಶನ್ ಕೇಳೋಣ. ಸೊ ಪೊಲೀಸ್ ಮತ್ತು ಸಿಟಿಸನ್ಸ್ ಎಷ್ಟದಾರ 3:11 ಅದರ. ಸೊ ಇಲ್ಲಿ ಏನ್ ಮಾಡ್ಬೇಕು, 66 ಪೊಲೀಸರ ಅಂದ್ರೆ ಇಲ್ಲಿ 66 ಜನ ಪೊಲೀಸರ ಅಂದ್ರೆ ಇವ್ರು ಎಷ್ಟದ ಅಂತ ಕೇಳೋಣ. ಇದು ನೋಡ್ರಿ ಜಸ್ಟ್ 3 ಇದು 66 ಆಗಿದೆ. ಎಷ್ಟು ಟೈಮ್ಸ್ ಇನ್ಕ್ರೀಸ್ ಆಯ್ತು, 22 ಟೈಮ್ಸ್. ಸೊ ಇದು 22 ಟೈಮ್ಸ್ ಇನ್ಕ್ರೀಸ್ ಆದ್ರೆ ಎಷ್ಟಾಗತ್ತಾ, ಆಬ್ವಿಯಸ್ಲಿ ಮಲ್ಟಿಪ್ಲೈ ಮಾಡ್ರಿ, ವಿಲ್ ಗೆಟ್ 242. ಬ್ಯಾಕ್ಟೀರಿಯಾದ ಕೋಶ ಪ್ರತಿ ನಿಮಿಷಕ್ಕೆ ದ್ವಿಗುಣಗೊಳ್ಳುತ್ತದೆ ಮತ್ತು ಕಪ್ಪನ್ನು ತುಂಬಲು 72 ನಿಮಿಷಗಳನ್ನು ತೆಗೆದುಕೊಂಡರೆ ಕಪ್ನ ಕಾಲು ಭಾಗ ಅಂದ್ರೆ ಸೊ ಟೋಟಲ್ ಫಿಲ್ ಆಗಕ್ಕೆ ಎಷ್ಟು ಬೇಕು, 72 ಮಿನಿಟ್ಸ್ ಬೇಕು. ಅವ್ರೇನ್ ಕೇಳಾರ T/4 ಅದಕ್ಕೆ ಎಷ್ಟು ಬೇಕು ಅಂತ ಕೇಳಾರ. 1 ನಿಮಿಷಕ್ಕೆ ಡಬಲ್ ಆಗುತ್ತಂದ್ರೆ ಅರ್ಧ ನಿಮಿಷಕ್ಕೆ ಎಷ್ಟಾಗತ್ತೆ ಇದು, ಅರ್ಧ ಕಪ್ ಬರಕ್ಕೆ ಎಷ್ಟು ಬೇಕ್ರಿ, 71 ಮಿನಿಟ್ಸ್. 72 ಮಿನಿಟ್ಸ್ ಡಬಲ್ ಆಗುತ್ತೆ. ಸೊ ಇದ್ರ ಅರ್ಧ ಆಗಕ್ಕೆ 70 ಮಿನಿಟ್ಸ್. ಓಕೆ, ಆನ್ಸರ್ ಇಲ್ಲದ 70 ಮಿನಿಟ್ಸ್. ಆನ್ಸರ್ 70 ನಿಮಿಷ. ಓಕೆ, ಭಾರತ ಉಪರಾಷ್ಟ್ರಪತಿ ಯಾರು ಗೊತ್ತಿರದೆ, ಜಗದೀಪ್ ಧನ್ಕರ್. ಓಕೆ, ರಮೇಶ್ ಕಲಬುರಗಿಯಿಂದ ಹೈದರಾಬಾದ್ ಕಡೆಗೆ 15 ಕಿಲೋಮೀಟರ್ ನೇರ ಮಾರ್ಗದಲ್ಲಿ ಮ್ಯಾರಥಾನ್ ಓಡಲು ಪ್ರಾರಂಭಿಸುತ್ತಾನೆ. ನಂತರ ಅವನು ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ಓಡುತ್ತಾನೆ. ನಂತರ ಅವನು ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಓಡುತ್ತಾನೆ. ಈಗ ಅವನು ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ಇದು ಆನ್ಸರ್ ಗೊತ್ತಾಗಬೇಕಂದ್ರೆ ಕಲಬುರಗಿಲಿಂದ ಹೈದರಾಬಾದ್ ಡೈರೆಕ್ಷನ್ ಏನದ ಗೊತ್ತಿರಬೇಕು. ಕಲಬುರಗಿಲಿಂದ ಹೈದರಾಬಾದ್ ಈಸ್ಟ್ ಡೈರೆಕ್ಷನ್. ಈಸ್ಟ್ ಡೈರೆಕ್ಷನ್ ಅಂದ್ರ ಫಸ್ಟ್ ಏನ್ ಮಾಡ್ತಾನ, 15 ಕಿಲೋಮೀಟರ್ ಈಸ್ಟ್ ಹೋಗ್ತಾನ. ನೆಕ್ಸ್ಟ್ ಲೆಫ್ಟಿಗೆ ಅಂದ್ರೆ ಯಾವ ಕಡೆ ಹೋಗ್ಬೇಕು, ನಾರ್ತ್ ಸೈಡ್ ಹೋಗ್ಬೇಕು. ರೈಟಾ, ನಾರ್ತ್ ಹೋಗ್ತೀರಾ, ಲೆಫ್ಟ್ ಹೋಗ್ತಾನ. ಲೆಫ್ಟ್ ಹೋದ್ಮೇಲೆ ನೆಕ್ಸ್ಟ್ ಕಡೆ ಓಡ್ತಾನ, ಮತ್ತೆ ಬಲಕ್ ತಿರುಗ್ತಾನೆ. ಬಲಕ್ ಅಂದ್ರ ನೆಕ್ಸ್ಟ್ ಮೊದಲಿನ ಪೊಸಿಷನ್ ಸೈಡ್. ಸೊ ಅಗೇನ್ ಈಸ್ಟ್ ಕಡೆ ತಿರುಗ್ತಾನೆ. ಅವ್ನು ಯಾವ ದಿಕ್ಕಿಗೆ ಮುಖ ಮಾಡಿದ, ಈಸ್ಟ್ ಪೂರ್ವ ದಿಕ್ಕಿನ ಕಡೆ ಮುಖ ಮಾಡ. ಫಸ್ಟ್ ಇದು ಆನ್ಸರ್ ಗೊತ್ತಿರಬೇಕಂದ್ರೆ ಕಲಬುರಗಿ ಹೈದರಾಬಾದ್ ಯಾವ ಡೈರೆಕ್ಷನ್ ಗೊತ್ತಿರಬೇಕು. ಸೊ ಕೆಳಗಿನ ಯಾವ ನಗರಗಳಲ್ಲಿ ವಿಮಾನ ನಿಲ್ದಾಣ ಹೊಂದಿಲ್ಲ? ಸೊ ಬೆಳಗಾಂ ಒಳಗೈತಿ, ಶಿವಮೊಗ್ಗ ಒಳಗ ಐತಿ, ಹಾಸನ ಒಳಗ ಇಲ್ಲ. ಸೊ ಆನ್ಸರ್ ಇಸ್ ಹಾಸನ. ನೋಡ್ರಿ, ಒಂದು ರೈಲು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ನೋಡ್ರಿ 60 ಕಿಲೋಮೀಟರ್ ವೇಗ ಅಂತಂದ್ರೆ ಏನ್ ಅರ್ಥ, 1 ನಿಮಿಷಿಗೆ 1 ಮಿನಿಟಿಗೆ 1 ಕಿಲೋಮೀಟರ್ ಹೋಗುತ್ತೆ. ಕರೆಕ್ಟಾ? ಅಲ್ಲಿಗೆ 2 ಗಂಟೆ 45 ನಿಮಿಷ. ಎಷ್ಟು ನಿಮಿಷ ಆಯ್ತು ಅಲ್ಲಿಗೆ, 165 ನಿಮಿಷ. 165 ನಿಮಿಷ ಎಷ್ಟಾಗತ್ತ, 165 ಕಿಲೋಮೀಟರ್. ತೈಲ ಸಂಸ್ಕರಣಾಗಾರವು ಈ ಕೆಳಗಿನ ಯಾವ ನಗರದಲ್ಲಿದೆ? ಸೊ ಮಂಗಳೂರು ರಿಫೈನರೀಸ್ ಇದೆ. ಓಕೆ, ಧೋಬಿಗಳು, ಕ್ಷೌರಿಕರು ಮತ್ತು ಚಮ್ಮಾರರು ಭಾರತ ಆರ್ಥಿಕತೆ ಯಾವ ವಲಯದಲ್ಲಿ ಬರ್ತಾರೆ? ಸೊ ಇವರು ಟರ್ಷರಿ ಬರ್ತಾರೆ ನೋಡ್ರಿ. ವೆಲ್ಕಮ್ಸ್ ಅಂಡರ್ ಟರ್ಷರಿ. ಓಕೆ, ನೆಕ್ಸ್ಟ್ ಜೌಗು ಪ್ರದೇಶಗಳು ಮತ್ತು ಹೊಳೆಯರು ಜಿಲ್ಲೆಯನ್ನು ಪರಿಗಣಿಸಿ. ಯಾದಗಿರಿ ಬೋನಾಳ ಪಕ್ಷಿ. ನಮ್ಮ ಇದು ಯಾದಗಿರಿ ಕರೆಕ್ಟ್ ಐತೆ. ಹೆಗ್ಗೇರಿ ಆಲ್ಸೋ ಕರೆಕ್ಟ್. ಅಘನಾಶಿನಿ ಇದು ತಪ್ಪಿದು, ಉತ್ತರ ಕನ್ನಡ ಒಳಗ್ ಬರುತ್ತ. ಸೊ ಇಲ್ಲಿ ಅಘನಾಶಿನಿ ಗುಡುಗಿ ಶಿವಮೊಗ್ಗ. ದೇವರ್ ಆಸ್ಕಿಂಗ್ ಅಬೌಟ್ ಇನ್ಕರೆಕ್ಟ್ ಅಲ್ಲ, ಇಲ್ಲಿ ಸರಿಯಾದ ಕೊಟ್ರೆ. ಸೊ ಇಸಿ ಹಿಯರ್ ದೇ ಮೆನ್ಷನ್ಡ್ ಇನ್ಕರೆಕ್ಟ್. ಇಲ್ಲಿ ಸರಿಯಾದದು ಅಂತ ಕೊಟ್ಟಿದ್ದಾರೆ ಇದನ್ನ. ಸೊ ಈ ತರ ಬಂದಾಗ ಇಂಗ್ಲಿಷ್ ಅಲ್ಲಿ ಇರೋದನ್ನ ಕನ್ಸಿಡರ್ ಮಾಡ್ಬೇಕು. ಯಾಕಂದ್ರೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ಯಾವ್ದು ರಾಂಗ್ ಅಂತ, ಯಾವ್ದು ಇಂಗ್ಲಿಷ್ ಅಲ್ಲಿ ಇರುತ್ತೋ ಅದನ್ನ ಕನ್ಸಿಡರ್ ಮಾಡ್ರಿ ಅಂತ. ಸೊ ಗುಡ್ ಈಸ್ ಆಲ್ಸೋ ಕರೆಕ್ಟ್. ದೇ ಕಂಪ್ಲೀಟ್ಲಿ ಮ್ಯಾಚ್, ದೀಸ್ ಥಿಂಗ್ಸ್ ಆರ್ ಕಂಪ್ಲೀಟ್ಲಿ ಮ್ಯಾಚ್ಡ್. ಬಟ್ ಇಲ್ಲಿ ಅಘನಾಶಿನಿ ಗದಗ ಮ್ಯಾಚ್ ಆಗಿಲ್ಲ. ಸೊ ಆನ್ಸರ್ ಇಸ್ ಅಘನಾಶಿನಿ ಗದಗ. ಸೆಕೆಂಡ್ ಇಲ್ಲಿ ವಿಚ್ ಆಫ್ ದ ಸ್ಟೇಟ್, ನೋಡ್ರಿ ಯಾವ ಕೆಳಗಿನ ಯಾವ ಏಜೆನ್ಸಿ ರಸ್ತೆ ನಿರ್ಮಾಣದಲ್ಲಿ ಭಾಗಿಯಾಗಿಲ್ಲ ಅಂತಂದ್ರೆ ಇಲ್ಲಿ ಸ್ಟೇಟ್ PWD ಭಾಗಿಯಾಗಿಲ್ಲ. ಕರೆಕ್ಟ್, ಡೈರೆಕ್ಟ್ಲಿ. ಓಕೆ, ಯಾವುದು ರಾಷ್ಟ್ರೀಯ ಜಲಮಾರ್ಗ ಅಲ್ಲ ಅಂತ ಕೇಳಿದ್ದಾರೆ. ಅಲ್ಲ ಅಂತಂದ್ರೆ ಘಟಪ್ರಭಾ ಇದೆ, ಶರಾವತಿನೂ ಇದೆ, ಉದ್ಯಾವರನು ಕರ್ನಾಟಕ ಇದೆ. ಬಟ್ ಹೇಮಾವತಿ ರಾಷ್ಟ್ರೀಯ ಜಲಮಾರ್ಗ ಅಲ್ಲ. ಸಾಂಗ್ ಸೂ ಸಾಕಿ ಯಾವ ದೇಶದ ಮಾಜಿ ನಾಯಕಿ? ಇವರು ಮಯನ್ಮಾರ್ನ ಮಾಜಿ ನಾಯಕಿ.
ಕೆಳಗಿನೊಳಗೆ ಯಾವ್ದು ಸಮಾಜಕ್ಕೆ ಅರ್ಥಕ್ಕೆ ಹತ್ತಿರದಲ್ಲಿದೆ? ಫೇಮಸ್, ಇತ್ತೀಚೆಗೆ ಫೇಮಸ್ ಆಯ್ತಲ್ಲ ಮೋದಿಯವರು ಲಕ್ಷದ್ವೀಪ ಹೋದ್ಮೇಲೆ. ಮಾಲ್ಡೀವ್ಸ್, ದಿಸ್ ಇಸ್ ನಿಯರ್ ಟು ಅವರ್ ಇಕ್ವೆಟಾರ್ ರೀಸನ್. ಓಕೆ, ನೆಕ್ಸ್ಟ್, ವಿಮಾನಗಳು ಯಾವ ಸ್ತರದಲ್ಲಿ ಹಾರಾಡ್ತಾವ ಅಂತ ಕೇಳ್ಯಾರ ನೋಡ್ರಿ. ಸೊ ಹಿಯರ್ ವಿಮಾನಗಳು ಸಾಮಾನ್ಯವಾಗಿ ಯಾವ ಗೋಳದಲ್ಲಿ ಪ್ರಯಾಣಿಸುತ್ತವೆ? ಇವು ಸ್ಟ್ರಾಟೋಫಿಯರ್ ಒಳಗೆ ಹಾರಾಡ್ತಾವೆ ಜನರಲಿ. ಸಾರಿ, ಟ್ರೋಪೋಸ್ಫಿಯರ್ ಒಳಗೆ, ಜನರಲಿ ಟ್ರೋಪೋಸ್ಫಿಯರ್. ಸೊ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಭಾರತದ ಅತಿ ದೊಡ್ಡದು ಯಾವುದು ಅಂತ ಕೇಳಿದಾರೆ ಇಲ್ಲಿ, ಚಿಲ್ಕ. ಓಕೆ, ಕೆಳಗಿನವುಗಳು ಯಾವುದು ನೋಂದಾಯಿತ ಭೌಗೋಳಿಕ ಸೂಚಕ ಟ್ಯಾಗ್ ಅನ್ನು ಹೊಂದಿಲ್ಲ ಅಂದ್ರೆ GI ಟ್ಯಾಗ್ ಯಾವ್ದಕ್ಕಿಲ್ಲ ಅಂತ ಕೇಳಾರ. ಚನ್ನಪಟ್ಟಣದ ಆಟಿಕೆ ಮತ್ತು ಬೊಂಬೆಗಳಿಗೆ ಐತೆ, ಮೊಳಕಾಲ್ಮೂರು ಸೂರ್ಯಗಳಿಗೆ ಐತೆ, ಕರ್ನಾಟಕದ ಕಂಚಿನ ಸಾಮಾನಕ್ಕೂ GI ಟ್ಯಾಗ್ ಐತೆ. ಸೊ ಇದರಲ್ಲಿ ಯಾವುದು ಅಲ್ಲ. ಆನ್ಸರ್ ಇಸ್ ಕರೆಕ್ಟ್ ಆನ್ಸರ್. ತಪ್ಪಾಗಿರುವುದನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇನ್ಕರೆಕ್ಟ್. ಪ್ರಜ್ಞಾನಂದ ಚದುರಂಗ ಕರೆಕ್ಟ್ ಐತೆ, ಸಾಕ್ಷಿ ಮಲ್ಲಿಕ್ ಅಲ್ಲ, ರಾಂಗ್ ಇದೆ. ಮಾನಸ್ ದಾಮ್ನೆ ಟೆನ್ನಿಸ್ ರಿಲೇಟೆಡ್ ಟು ಟೆನ್ನಿಸ್, ಅಲೆಕ್ಸಿಸ್ ರಿಲೇಟೆಡ್ ಟು ಬ್ಯಾಡ್ಮಿಂಟನ್ ಕರೆಕ್ಟ್. ಅವರ್ ಆನ್ಸರ್ ಇಸ್ ಸಾಕ್ಷಿ ಮಲ್ಲಿಕ್. ನೆಕ್ಸ್ಟ್ ಇಲ್ಲಿ ಕರೆಕ್ಟ್ ಒನ್ ಆರಿಸ್ರಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಜನವರಿ 12 ಅಲ್ಲ, ಇದು ಯೂತ್ ನ್ಯಾಷನಲ್ ಯೂತ್ ಡೇ. ಸೊ ಇಲ್ಲಿ ಕರೆಕ್ಟ್ ಒನ್ ಪಿಕ್ ಮಾಡ್ರಿ ಅಂತ ಹೇಳಿದ್ದಾರೆ. ಓಕೆ, ಕರೆಕ್ಟ್ ಒನ್ ಪಿಕ್ ಮಾಡಿ ಅಂತಂದ್ರೆ ಸೊ ಜನವರಿ 30 ಇಸ್ ಅವರ್ ಮ್ಯಾಟ್ರಿಯಲ್ ಡೇಸ್. ಓಕೆ, ಕೆಳಗಿನ ಯಾವುದು ಮಾನವ ಅಭಿವೃದ್ಧಿ ಸೂಚಕದ ಅಂಶವಲ್ಲ ಅಂತ ಕೇಳಿದ್ದಾರೆ. ಸೊ ಕುಡಿಯುವ ನೀರು ಇದರದಲ್ಲ, ಹೆಲ್ತ್, ಲೈಫ್, ನಾಲೆಜ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಸರ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಗೆ ಸಂಬಂಧಪಡ್ತವೆ. ಸೊ ಇಲ್ಲಿ ನೋಡಿದ್ರೆ 91 ಸೌರವ್ಯೂಹದಲ್ಲಿ ಇತರ ಗ್ರಹಗಳ ಹೋಲಿಸಿದರೆ ಯಾವ ಗ್ರಹ ಅದರ ಬದಿಯಲ್ಲಿ ತಿರುಗುತ್ತೆ, ಸೈಡ್ ಅಲ್ಲಿ ತಿರುಗದೆ ಯಾವ್ದಂತಾರೆ ಯುರೇನಸ್. ಓಕೆ, ತಪ್ಪಾಗಿರುವುದನ್ನು ಆರಿಸಿ, ಇನ್ಕರೆಕ್ಟ್ ಕಂಡುಹಿಡಿಯರ್ ಅಂತ ಹೇಳಿದ್ರೆ NDA ರಿಲೇಟೆಡ್ ಡಿಫೆನ್ಸ್ ಸರ್ವಿಸ್ ಕರೆಕ್ಟ್ ಐತೆ. ಕ್ಯಾಟ್, ಸೊ ದಿಸ್ ಟೈಮ್ ದೇ ಇಂಟ್ರೊಡ್ಯೂಸ್ ದಿಸ್ ಕ್ಯಾಟ್. ಓಕೆ, ICA exam which is related to chartered accountants, CLAT also related to law, but this time they made that 2024 CAT ಬರ್ದವರು 2025ಗೆ IIT ಅಡ್ಮಿಷನ್ ತಗೋಬಹುದು ಅಂತ ಇದೆ. ಸೊ ನಮ್ಮ ಪ್ರಕಾರ ಆನ್ಸರ್ ಇದು ಆಗಿರುತ್ತೆ. ಆದ್ರೂ ಒಂದ್ಸಲ ಈ ಆನ್ಸರ್ ಬರೋವರೆಗೂ ವೇಟ್ ಮಾಡಿ. ಇಲ್ಲಿ ಸರಿಯಾದದನ್ನ ಆರಿಸಿ ಅಂತ ಕೇಳಿದ್ದಾರೆ. ಸೊ ಇಂಗ್ಲಿಷ್ ಒಳಗೆ ನೋಡಿದ್ರೆ ಸೈಂಬಲ್ಸ್ ಆರ್ ನಥಿಂಗ್ ಬಟ್ ಪ್ರಿಕಾಷನ್ ಪರ್ಕ್ಯೂಷನ್ ಇನ್ಸ್ಟ್ರೂಮೆಂಟ್ಸ್. ಫಸ್ಟ್ ಆನ್ಸರ್ ಇಸ್ ರೈಟ್. ದ್ರಾವಿಡ ಶೈಲಿ, ನಾಗರ ಶೈಲಿ, ಬೇಸರ ಶೈಲಿ ಇವುಗಳೆಲ್ಲ ಟೆಂಪಲ್ ಆರ್ಕಿಟೆಕ್ಚರ್ ಸ್ಟೈಲ್ಸ್. ಅಲ್ವಾ ಸಮಾರಂಭ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಇದು ಹಣಕಾಸು ಸಚಿವಾಲಯಕ್ಕೆ ಸಂಬಂಧಪಟ್ಟಿದೆ. ಅಲ್ವಾ, ಓಕೆ, ನಾಟ್ ಅಲ್ವಾ. ಕರೆಕ್ಟ್ ಸ್ಟೇಟ್ಮೆಂಟ್ ಚೆಕ್ ಮಾಡ್ರಿ ಅಂತ ಹೇಳಿದಾರೆ ನೋಡ್ರಿ. ಕರೆಕ್ಟ್ ಸ್ಟೇಟ್ಮೆಂಟ್ ನೋಡಂಗಿದ್ರ ಪಾಕ್ ಜಲಸಂಧಿ ಭಾರತ ಮತ್ತು ಮಾಲ್ಡೀವ್ಸ್ ಕರೆಕ್ಟ್ ಇದೆ. ಸಾರಿ ಕರೆಕ್ಟ್ ಅಲ್ಲ, ಇದು ರಾಂಗ್. ಇದು ಮಲಕ್ಕಾ ಜಲಸಂಧಿ ಮಲೇಷ್ಯಾ ಮತ್ತು ಇಂಡೋನೇಷ್ಯಾ, ಇದು ರಾಂಗ್. ಸೊ ಇಲ್ಲಿ ಹರ್ಮಾಜ್ ಜಲಸಂಧಿ. ಒಂದ್ ಸೆಕೆಂಡ್ ನೋಡ್ರಿ, ಮಲಕ್ಕಾ ಜಲಸಂಧಿ ಯಾವ್ದಕ್ಕಂತ ಕೇಳಿದಾರೆ. ಮಲಕ್ಕಾ ಜಲಸಂಧಿ ಮಲೇಷ್ಯಾ ಮತ್ತು ಇಂಡೋನೇಷ್ಯಾ, ಇದು ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ. ನಮ್ಮ ರಾಷ್ಟ್ರ ಧ್ವಜದ ಚಕ್ರದಲ್ಲಿ ಎಷ್ಟು ಚಕ್ರಗಳಿವೆ? ಇದು ಸರ್ಕೀಲುಗಳಿವೆ. ಇದು ಗೊತ್ತಿರೋ ಆನ್ಸರ್ 24. ನೆಕ್ಸ್ಟ್ ಹಿಪೋಕ್ರೆಟಿಕ್. ಸೊ ಇದು ಹಿಪೋಕ್ರೆಟಿಕ್ ಓತ್ ಈಸ್ ರಿಲೇಟೆಡ್ ಟು ಡಾಕ್ಟರ್ಸ್. ಯಾವ ಗ್ರಾಜುಯೇಷನ್ ಅಂತ ಅವ್ರು ತಗೋತಾರೆ ಇದನ್ನು. ಕೆಳಗಿನಲ್ಲಿ ಯಾವುದು ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿಗಳು? ಆರ್ಥಿಕ, ಎಕನಾಮಿಕ್, ಲೀಗಲ್, ಎಥಿಕಲ್. ಆಲ್ ದೋಸ್ ಥಿಂಗ್ಸ್ ಆರ್ ರೆಸ್ಪಾನ್ಸಿಬಿಲಿಟೀಸ್ ಫಾರ್ ಬಿಸಿನೆಸ್. ಓಕೆ, ನೆಕ್ಸ್ಟ್ ಕೊನೆಯ ಪ್ರಶ್ನೆ. ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದರೆ ಇಲ್ಲಿ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳು ಅರಾವಳಿ ಬೆಟ್ಟಗಳು. ಸೊ ಅರಾವಳಿ ಹಿಲ್ಸ್ ಆರ್ ಓಲ್ಡೆಸ್ಟ್ ಮೌಂಟೇನ್ ರೇಂಜ್. ಓಕೆ.